ಶನಿವಾರ ನೈಟ್ ಒಂದು ಫಂಕ್ಷನ್ ಮುಗಿಸ್ಕೊಂಡು 12 ಗಂಟೆಗೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ಜಾಗ ಬಿಟ್ವಿ. ನಾವು ರೀಚ್ ಆಗಿತ್ತು ಬೆಳಗಿನ ಜಾವ 5 ಗಂಟೆಗೆ. ಆದ್ರೆ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಬೆಳಿಗ್ಗೆ 8 ಗಂಟೆ ಆಗಿತ್ತು. ಆಚೆಯಿಂದ ನೋಡಿದಾಗ ದರ್ಶನಕ್ಕೆ ತುಂಬಾ ಕಡಿಮೆ ಜನ ಅವ್ರೆ ಅನ್ಕೊಂಡ್ವಿ. ಆದ್ರೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು. ಸುಮಾರು 1 ಅವರ್ ಆಗುತ್ತಂತ ಗೊತ್ತಿದ್ರು ದರ್ಶನ ಮುಗಿಸ್ಕೊಂಡು ಮಾದಪ್ಪನ ಕಣ್ತುಂಬ ನೋಡ್ಕೊಂಡು ಆಚೆ ಬಂದ್ವಿ. ಅಲ್ಲೆಲ್ಲಾರು ತೇರ್ನ ತಳ್ತಾ ಇರೋದ್ ನೋಡಿ ನಾನು ಸಿಂಧು ನನ್ ಮಗಳು ಕೂಡ ಹೋಗಿ ಜಾಯ್ನ್ ಆದ್ವಿ. ಅಲ್ಲಿ ತೇರ್ ಮಾತ್ರ ಎಳಿತಾ ಇದಾರೆ ಅನ್ಕೊಂಡೆ, ಆದ್ರೆ ಹಿಂದೆಗಡೆ ಒಂದ್ ಆನೆ ಕೂಡ ಬರ್ತಿತ್ತು. ಏನೇ ಪವರ್ ಇರ್ಲಿ ಅವ್ನ್ ಯಾವನ್ನೇ ಆಗ್ಲಿ. ಆಮೇಲೆ ಅಲ್ಲಿಂದ ಬಸವಣ್ಣನ ದರ್ಶನ ಮುಗಿಸ್ಕೊಂಡು ಮೆಟ್ಲಿಳಿತಾ ಇದ್ದಂಗೆ ಅಲ್ಲಿ ಸುಮಾರು ಜನ ನಮ್ಮನ್ನ ಗೊತ್ತಿಡಿದ್ ಮಾತಾಡ್ಸಿದ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ನಾವು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ. ಆಮೇಲೆ ಒಂದ್ ಸ್ವಲ್ಪ ಹಣ್ಗಳು ತಿನ್ಕೊಂಡು ಅಲ್ಲಿಂದ ಜಾಗ ಬಿಟ್ವಿ. ಅಲ್ಲಿಂದ ಶಿವನ ಸಮುದ್ರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಅಲ್ಲಿ ನೀರ್ ತುಂಬಾನೇ ಕಡಿಮೆ ಇತ್ತು ಅಂತ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಹೆಂಗೋ ಬರೋದ್ ಬಂದಿದೀವಂತ ಅಲ್ಲೇ ಒಂದೆರಡು ಫೋಟೋ ಇಟ್ಕೊಂಡು ಸೀದಾ ಅಲ್ಲಿಂದ ಮನೆಗ್ ಬಂದ್ವಿ.